ನನಗೂ ಕೂಡ ಆರ್ಡರ್ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬ ದಿವಸದಿಂದ ನನ್ನ ಕನಸೇ ಆಗಿತ್ತು, ಏನಾರ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿಬಿಟ್ಟು. ಇದು ನನ್ನ ಫಸ್ಟ್ ಆರ್ಡರ್ ಆಗಿರುತ್ತೆ. ನಮಸ್ಕಾರಗಳೆಲ್ಲರಿಗೂ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸುತ್ತಾ ಇವತ್ತು ಶುರು ಮಾಡೋಣ. ಅದಕ್ಕೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ಬೆಳಗ್ಗೆ ಒಂದು 10 ಗಂಟೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಇವಾಗ ನಾನು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ನಿಮ್ಮೊಟ್ಟಿಗೂ ಕೂಡ ಶೇರ್ ಮಾಡ್ತೀನಿ ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸಿಂಪಲ್ ಆಗಿ ಈಸಿಯಾಗಿ ಕುಕ್ಕರ್ ಮಾಡ್ಕೋಬೋದು. ಬನ್ನಿ ಯಾವ ಥರ ನೋಡೋಣ. ತಿಂಡಿಗೆ ರೆಡಿ ಮಾಡ್ಕೊಬಿಡ್ತೇನೆ ಬನ್ನಿ. ಮಶ್ರೂಮ್ ಒಂದೆರಡು ತೊಗೊಂಡಿದ್ದೀನಿ, 2 ಪ್ಯಾಕೆಟ್ ಅಷ್ಟು. ಇಲ್ಲಿ ಟೊಮೊಟೊ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಮೊದಲಿಗೆ ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸೆ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, 1-2 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ, ಒಂದು ಅರ್ಧ ಈರುಳ್ಳಿ, ಅರ್ಧ ಟೊಮೊಟೊ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಬರೋಣ. ಇಷ್ಟನ್ನು ಟೊಮೊಟೊ ಹಾಕಿದ್ದೆಲ್ಲ ನೀರೇನು ಹಾಕೋ ಅವಶ್ಯಕತೆ ಇರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ. ಗ್ರೀನ್ ಕಲರ್ ಇರುವಂತಹ ಮಶ್ರೂಮ್ ಬಿರಿಯಾನಿ ಆಗಿರುತ್ತೆ ಇದು. ಇವಾಗ ನಾನಿಲ್ಲಿ ಕುಕ್ಕರ್ಗೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಪಲಾವ್ ಸ್ಪೈಸಸ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಕಸ್ತೂರಿ ಮೇಥಿ, ಪಲಾವ್ ಎಲೆ, ಚಕ್ರ ಮುಕ್ಕು, ಚಕ್ಕೆ, ಲವಂಗ ಇಷ್ಟು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಪಲಾವ್ ಸ್ಪೈಸಸ್ ಎಲ್ಲ ಹಾಕಿದ್ಮೇಲೆ 1-2 ಸೆಕೆಂಡ್ ಆದರೂ ಫ್ರೈ ಮಾಡಿ, ಆವಾಗ ಘಮ ಚೆನ್ನಾಗಿರುತ್ತೆ ಫ್ಲೇವರು. ಇವಾಗ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಈರುಳ್ಳಿ ಎಲ್ಲ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಸ್ವಲ್ಪ ಕಲರ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಇಲ್ಲಿ ಟೊಮೊಟೊ ಹಾಕ್ಕೊಂಡು ಇದು ಕೂಡ ಸ್ವಲ್ಪ ಸಾಫ್ಟ್ ಆದಮೇಲೆ ಇವಾಗ ನಾವು ಮಾಡಿಟ್ಟಿದ್ವಲ್ಲ ಪೇಸ್ಟು ಅದನ್ನು ಕೂಡ ಹಾಕ್ಕೊಂಡು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಾಂದರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರೋದಿಲ್ಲ ಫ್ರೈ ಮಾಡಿಲ್ಲ ಅಂದರೆ. ಇವಾಗ ನೆಕ್ಸ್ಟ್ ನಾನಿಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹಿಂಗೆ ಒಂದು ರೊಟೇಟ್ ಮಾಡ್ಕೊತಾ ಇದ್ದೀನಿ. ಏನಂದರೆ ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇಷ್ಟಾದರೆ ಸಾಕೋತೆ. ಕಲರ್ ಕೂಡ ಚೇಂಜ್ ಆಗಿದೆ. ಇಷ್ಟ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅವಾಗ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ನಾವು ಫಸ್ಟೇ ಮಶ್ರೂಮ್ ಹಾಕಿದ್ದೀವಿ ಅಂದರೆ ಏನಾಗುತ್ತೆ, ಮಶ್ರೂಮ್ ಹಾಕಿದ್ಮೇಲೆ ನಾವು ಇದನ್ನು ಹಾಕೋಕ್ಕೆ ಹೋದರೆ ಮಸಾಲೆ, ಆವಾಗ ಮಶ್ರೂಮ್ ಎಲ್ಲ ನೀರು ಬಿಡುತ್ತೆ ತುಂಬ. ಹಾಗಾಗಿ ಆವಾಗ ನೀರು ಆಗಿಬಿಡುತ್ತೆ. ಆವಾಗ ಹಸಿ ವಾಸನೆ ಎಲ್ಲ ಬೇಗ ಹೋಗೋದಿಲ್ಲ, ಚೆನ್ನಾಗಿರಲ್ಲ, ಕಹಿ ಕಹಿ ಬರುತ್ತೆ ಪಲಾವು. ಹಾಗಾಗಿ ಈ ಥರ ಮಾಡ್ತೀನಿ ನಾನು. ಇವಾಗ ಮಶ್ರೂಮ್ ಕೂಡ ಫ್ರೈ ಮಾಡಿಕೊಂಡು ಸ್ವಲ್ಪ ಖಾರದ ಪುಡಿ, 1.5 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಮಟನ್ ಸಾಂಬಾರು ಪುಡಿ ನಾನಿದೆ ಯೂಸ್ ಮಾಡ್ತೀನಿ, ಯೂಸಲಿ ಹೇಳಬೇಕಂತ ಎಲ್ಲದಕ್ಕೂ. ನೆಕ್ಸ್ಟ್ ಇಲ್ಲಿ ನಾನು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಅದು ಕೂಡ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಅಕ್ಕಿ ಹಾಕ್ಕೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರಷ್ಟು ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕುದಿ ಬರೋವರೆಗೂ ಬಿಟ್ಟು 1 ಸ್ಪೂನ್ ಮತ್ತೆ ಉಪ್ಪು ಹಾಕ್ಕೊಂಡೆ. ನಾನು ಆಲ್ರೆಡಿ 1 ಸ್ಪೂನ್ ಹಾಕಿದೆ. ಉಪ್ಪು ಕಮ್ಮಿ ಇದ್ದರೆ ನೋಡ್ಕೊಂಡು ಹಾಕ್ಕೋಬೋದು. ನೋಡಿ ಇವಾಗ ಒಂದು 2 ವಿಸಿಲ್ ಕೂಗಿಸ್ಕೋಬೇಕಾಗುತ್ತೆ. ಇದು ಅದಾಗೋ ಅಷ್ಟೊತ್ತಿಗೆ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡ್ಕೊಬರ್ತೀನಿ. ಅಷ್ಟು ಕುಕ್ಕರ್ ಕೂಡ ಆ ವಿಸಿಲ್ ಆಗೋಷ್ಟೊತ್ತಿಗೆ ಎಲ್ಲ ಕೆಲಸನೂ ಕೂಡ ಆಗುತ್ತೆ. ಆಲ್ರೆಡಿ ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ. ಕಸ ಎಲ್ಲ ಹೊಡ್ಕೊಂಡು ಆಚೆಲ್ಲ ಕ್ಲೀನ್ ಮಾಡಿ ಬಂದಿದ್ದೀನಿ. ಈಗ ಎಷ್ಟು ಇಂಪಾರ್ಟೆಂಟ್ ಕೆಲಸ ಇದೆ, ಅದೇ ಜಾಸ್ತಿ ಒಂದು 3 ಅವರ್ಸ್ ಆಗೋಗ್ಬಿಟ್ಟು ಅದು ಮುಗಿಯೋದಕ್ಕೆ ನಾನು ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೋಡೋಣ ಎಷ್ಟು ಬೇಗ ಮಾಡ್ತೀನಿ ಅಷ್ಟು ಒಳ್ಳೆಯದು. ಇನ್ನೊಂದು ಕ್ಲಾಸಸ್ ಬೇರೆ ಇದೆ, ಅದಕ್ಕೆಲ್ಲ ಹೋಗಬೇಕು. ಅಷ್ಟೆಲ್ಲ ಕೆಲಸ ಮಾಡಿ ಹೋಗ್ಬೇಕು ಅಂತ ಹೇಳ್ಕೊಂಡಿದ್ದೀನಿ. ಇನ್ನೊಂದೇನಂದರೆ ಕರ್ಬೇ ಸೊಪ್ಪಿನ ಲಡ್ಡು ಬೇರೆ ಮಾಡಬೇಕು. ಇವತ್ತಿನ ರೋಟಿನಲ್ಲಿ ಇಷ್ಟು ಇದೆ ನಂದು. ಸೊ ಎಲ್ಲನೂ ನಿಮ್ಮ ಮಟ್ಟಿಗೆ ಶೇರ್ ಮಾಡ್ತೀನಿ, ಒಂದೊಂದು ರೆಸಿಪಿಗಳನ್ನ ಶೇರ್ ಮಾಡ್ತೀನಿ. ಸೊ ನೋಡೋಣ ಹೇಗಿರುತ್ತೆ ಇವತ್ತಿನ ದಿನ ಅಂತ ಹೇಳ್ಬಿಟ್ಟು. ಕಿಚನ್ ಮೇಕರ್ಗೆಲ್ಲ ಐಟಮ್ ಎಲ್ಲ ತರಿಸಿದ್ದೆ ನಾನು. ಅದು ಕೂಡ ಎಲ್ಲ ಇಟ್ಟಿದ್ದೀನಿ. ಅದು ಕೂಡ ವಿಡಿಯೋ ಮಾಡೋದಿದೆ. ಬಟ್ ಇವತ್ತು ಆಗಲ್ಲ, ಇಷ್ಟು ಕೆಲಸದಲ್ಲಿ ಅದು ಮಾಡೋದಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟೆಲ್ಲ. ಇವತ್ತು ಫುಲ್ ಬ್ಯುಸಿ ಶೆಡ್ಯೂಲ್ ನಾನು ಇವತ್ತು. ಹಾಗಾಗಿ ಮಾಡೋಣ ಬನ್ನಿ. ಸ್ವಲ್ಪ ಇದು ಕ್ಲೀನ್ ಮಾಡ್ಕೊಳ್ತೀನಿ ಫಸ್ಟು.
ಕೂಡ ಮಲ್ಕೊಂಡು ಬರೋಷ್ಟೊತ್ತಿಗೆ ಸ್ವಲ್ಪ ಹುರ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹುರ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಹುರಿತಾ ಇದ್ದೀನಿ ಅಂದರೆ, ನನಗೆ ಇವಾಗ ಒಂದು ಆರ್ಡರ್ ಬಂದಿತ್ತು ಪ್ರಾಡಕ್ಟ್, ಇದು ಅಷ್ಟು ಪ್ರೋಟೀನ್ ಪೌಡರ್ ಮಾಡೋ ತೋರಿಸಿದ್ದಲ್ಲ ಅದು. ಇದು ಬಂದು 5 ಇಯರ್ಸಿಂದ ವಯಸ್ಸಾದವರೆಗೂ ಕುಡಿಬೋದು. ಇನ್ನು ಏನಂದರೆ, ಇದು ಯಾರೆಲ್ಲ ತುಂಬಾ ವೀಕ್ ಆಗಿರ್ತಾರೆ, ತುಂಬ ಸುಸ್ತು, ಆಯಾಸ, ಕೈಕಾಲು ನೋವು, ಮಂಡಿ ನೋವು, ಬೋನ್ ಫ್ರ್ಯಾಕ್ಚರ್ ಆಗಿರೋದು ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ನನಗೆ ಬೋನ್ ಫ್ರ್ಯಾಕ್ಚರ್ ಆಗಿದೆ, ಸ್ಪೈನಲ್ ಕಾರ್ಡ್ ಇದೆ ಅಂತ ನಿಮಗೆಲ್ಲ ಗೊತ್ತು. ಆದರೆ ನಾನು ಯಾವ ಥರ ಇನ್ಕ್ರೀಸ್ ಮಾಡ್ಕೊತಾ ಇದ್ದೀನಿ, ನಾನು ಇಮ್ಯುನಿಟಿ ಪವರ್ ಯಾವ ಥರ ಇನ್ಕ್ರೀಸ್ ಮಾಡ್ಕೊತಾ ಇದ್ದೀನಿ, ಸುಸ್ತು, ಆಯಾಸ, ನೋವು ಇದೆಲ್ಲ ಯಾವ ಥರ ರಿಡ್ಯೂಸ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಬೆಸ್ಟ್ ಪೌಡರ್ ಅಂದರೆ ಇದೆ ನೋಡಿ. ನಾನು ಈ ಥರ ಮಾಡಿಕೊಂಡೆ ನಾನು ಇಷ್ಟು ದಿನದಿಂದ ನನ್ನ ಪೇಯ್ನ್ ಏನಿದೆ ಅದೆಲ್ಲ ನಾನು ಕಮ್ಮಿ ಮಾಡ್ಕೊತಾ ಇರೋದು. ಆಲ್ಮೋಸ್ಟ್ ಇದನ್ನ ನಾನು ಒಂದು 3 ಮಂತ್ಸಿಂದ ತೊಗೊತಾ ಇದ್ದೀನಿ. ಹಾಗಾಗಿ ನನಗೆ ಯೂಸ್ ಅನಿಸ್ತು. ಹಾಗಾಗಿ ತುಂಬ ಜನ ನನಗೆ ಮಾಡಿಕೊಡು ಅಂತ ಕೇಳಿದ್ದಕ್ಕೆ ಇವತ್ತು ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ನನ್ನ ಫಸ್ಟ್ ಆರ್ಡರ್ ಆಗಿದೆ. ಇದು ಪ್ರೋಟೀನ್ ಪೌಡರ್, ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದು ಮಾಡೋದು ತುಂಬಾ ಸುಲಭ ಅಂತಲೇ ಹೇಳ್ಬೋದು. ನೋಡಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಆಗ್ತಾಯಿದೆ ಅಂತ. ಇದಕ್ಕೆ ನಾನು ಮಾಡೋಣ ಬನ್ನಿ ಯಾವ ಥರ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಸೊ ನಿಮಗೆ ಆಗುತ್ತೆ ಅಂದರೆ ಮನೆಯಲ್ಲೇ ಮಾಡ್ಕೊಳ್ಳಿ, ನಿಮಗೆ ಆಗಲ್ಲ ಅಂದರೆ ಖಂಡಿತವಾಗಿ ನನಗೆ ಕಮೆಂಟಲ್ಲಿ ತಿಳಿಸ್ಬೋದು, ಖಂಡಿತವಾಗಿ ನಾನೇ ನಿಮಗೆ ಮಾಡಿಕೊಡ್ತೀನಿ. ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಹಾಕ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ. ನನಗಂತೂ ತಿಂದ ತಕ್ಷಣ ನಿದ್ದೆ ಬರ್ತಾ ಇತ್ತು. ಇನ್ನು ಅವ್ರಿಗೆ ಮೊಸರು ಕೂಡ ನನಗೂ ನಿದ್ದೆ ಬರ್ತಾ ಇತ್ತು. ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿದೆ, ನಿದ್ದೆ ಟೂಲಿಕೆ ಬರ್ತಾ ಇದ್ದೀನಿ ಮಾಡಿಬಿಟ್ಟು ನಾನು ಬಂದೆ. ಇನ್ನು ಅವ್ರು ಮಲ್ಕೊಂಡಿದ್ದಾರೆ, ಮಲ್ಕೊಂಡು ಎದ್ದೊಳಷ್ಟಕ್ಕೆ ಇದನ್ನೆಲ್ಲ ಮಾಡ್ಕೊಬಿಡೋಣ ಅಂತ ಹೇಳಿಬಿಟ್ಟು ಇನ್ನು ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಹಾಕ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಇನ್ನು ಫಸ್ಟ್ ಟೈಮ್ ಮಾಡಿ ನನಗೆ ಅಂತ ಮಾಡ್ಕೊಂಡಿದ್ದು. ನಾನು ಇಲ್ಲ ಅದು ಸ್ಕಿಪ್ ಮಾಡ್ಕೊಬಿಡ್ತಾ ಇದ್ದೆ. ಅದೇ ಈ ಟೈಮ್ ಆದರೆ ಬೇರೆಯವ್ರಿಗೆ ಮಾಡ್ಕೊಡ್ತಾ ಇರೋದು, ಆರ್ಡರ್ ತೊಗೊಂಡು ಮಾಡ್ಕೊಡ್ತಾ ಇರೋದಲ್ವ. ಹಾಗಾಗಿ ಅವ್ರಿಗೆ ಪ್ರತಿಯೊಂದು ಐಟಮ್ ಹಾಕಿ ಕೊಡಬೇಕು, ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ಎಲ್ಲ ಐಟಮ್ ಮಿಸ್ ಮಾಡದೆ ಹಾಕ್ತಾ ಇದ್ದೀನಿ. ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀನಿ, ಏನೆಲ್ಲ ಜೋಡಿಸ್ಕೊಂಡಿದ್ದೀನಿ, ಸಿಂಪಲ್ಲಾಗಿ ಒಂದು ತೋರಿಸ್ಬಿಡ್ತೀನಿ. ಸೂರ್ಯಕಾಂತಿ ಬೀಜ, ಗೋಡಂಬಿ, ಗೋಧಿ, ಬಾದಾಮಿ, ಮೆಂತೆಕಾಳುಗಳು, ಕಡಲೆ ಬೀಜ, ಪಂಪ್ಕಿನ್ ಸೀಡ್ಸ್, ವಾಲ್ನಟ್ ಇವೆರಡು ಕೂಡ ಒಂದರಲ್ಲೇ ಹಾಕ್ಕೊಂಡಿದ್ದೀನಿ ನೋಡ್ಬೋದು. ಇಲ್ಲಿ ಮಕ್ಕಾನ ಕೂಡ ನಮಗೆ ಬಾಡಿಗೆ ತುಂಬಾ ಒಳ್ಳೆಯದು, ಬೋನ್ಸ್ಗೆ ತುಂಬಾ ಪ್ರೋಟೀನ್ ಹೋಗುತ್ತೆ, ಕೈಕಾಲು ನೋವೆಲ್ಲ ಕಮ್ಮಿ ಮಾಡುತ್ತೆ. ಇದು ಬಂದು ಬಿಳಿ ಜೋಳನೂ ಹಾಕ್ಕೊಂಡಿದ್ದೀನಿ. ತುಂಬ ಜನ ಜೋಳದ ರೊಟ್ಟಿ ಎಲ್ಲ ತಿನ್ನೋದಿಲ್ಲ, ಹಾಗಾಗಿ ಈ ಥರ ಮಾಡೋದ್ರಿಂದ ಎಲ್ಲ ಪ್ರೋಟೀನ್ ಒಂದೇ ಸರಿನೇ ಹೋಗುತ್ತೆ ಅಂತ ಹೇಳ್ಬೋದು. ನೋಡಿ ಇವಾಗ ನಾನು ಇಲ್ಲಿ ಒಂದು 6 ಥರ ಬೇಳೆಗಳನ್ನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಎಲ್ಲ ವಾಶ್ ಮಾಡಿರುವಂತಹ ಬೇಳೆಗಳು ಆಗಿರುತ್ತೆ. ಇದಕ್ಕೆಲ್ಲ ಸ್ಪ್ರೇ ಮಾಡಿರ್ತಾರೆ, ಹಾಗಾಗಿ ಎಲ್ಲ ವಾಶ್ ಮಾಡಿ ಅದು ಕೂಡ ಒಣಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಸೋಂಪು ಡೈಜೆಷನ್ ಲೆವೆಲ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಜೀರಿಗೆ, ಸೋಂಪು ಎರಡು ಕೂಡ ಹಾಕ್ಕೊತಾ ಇದ್ದೀನಿ. ಇಲ್ಲಿ ರಾಗಿ ಕೂಡ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು ಬ್ರೌನ್ ರೈಸ್ ಹಾಕ್ಕೊತಾ ಇದ್ದೀನಿ. ಲಾಸ್ಟ್ ಟೈಮ್ ನಿಮಗೆ ಅಕ್ಕಿ ಮಾಮೂಲಿ ವೈಟ್ ಅಕ್ಕಿ ಹಾಕ್ಕೊಂಡಿದ್ದೀನಿ, ಈ ಸತಿ ಬ್ರೌನ್ ರೈಸ್ ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ ಮೊಳಕೆ ಕಟ್ಟಿರೋದು. ಹುಳ್ಳಿಕಾಳು, ಹೆಸರು ಕಾಳು ಎರಡು ಕೂಡ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ ಹಾರಿಸ್ಬಿಟ್ಟು. ಇದು ಕಪ್ಪಕ್ಕಿ ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಇದು ಬಂದು ಬಿಳಿ ಎಳ್ಳು, ಕರಿ ಎಳ್ಳು ಇವೆರಡು ಕೂಡ ಹಾಕ್ಕೊಂಡಿದ್ದೀನಿ. ಬೇಡ ಅನ್ನೋ ಪ್ರೆಗ್ನೆನ್ಸಿ ಅವ್ರು ಯಾರನ್ನ ತೊಗೊತೀರಾ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ಇದು ಓಟ್ಸನ್ನು ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಓಟ್ಸ್ ಹಾಕೋದ್ರಿಂದ ನಮ್ಮ ಬಾಡಿ ಕೂಡ ಕೂಲ್ ಆಗುತ್ತೆ, ವೆಯ್ಟ್ ಲಾಸ್ ಕೂಡ ಹೆಲ್ಪ್ ಆಗುತ್ತೆ, ಬೋನ್ಗೂ ಒಳ್ಳೆಯದು ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಫ್ಲಾಕ್ಸ್ ಸೀಡ್ಸನ್ನು ತೊಗೊಂಡಿದ್ದೀನಿ. ಅಗಸೆ ಬೀಜ ಹಾಕೊಂಡಿದ್ದೆ, ಏರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ. ಇದು ಒಣ ಶುಂಠಿ ಕೂಡ ಇಟ್ಕೊಂಡಿದ್ದೀನಿ. ಇದರಲ್ಲಿ ಬಜೆ ಕೂಡ ಇಟ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನಾನು ಇನ್ನೂ ಒಂದು 4-5 ಇಂಗ್ರೀಡಿಯೆಂಟ್ಸ್ ಆ್ಯಡೇ ಮಾಡಿಲ್ಲ ಇಲ್ಲಿ ಇಡಬೇಕಾದ್ರೆ. ಇದು ಅಷ್ಟೇ, ಇದು ಒಂದು 6 ಥರ ಸಿರಿಧಾನ್ಯಗಳನ್ನ ಹಾಕ್ಕೊಂಡು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಸಿರಿಧಾನ್ಯಗಳಲ್ಲಿ ಇವಾಗ ಡಿಮಾರ್ಟಲ್ಲಿ ತೊಗೊತೀವಲ್ಲ ಕ್ಲೀನೇ ಇರುತ್ತೆ ಆಲ್ಮೋಸ್ಟು, ಅದೇ ವಾಶ್ ಮಾಡಿಕೊಂಡೇ ಯೂಸ್ ಮಾಡಿ. ಯಾಕಂದರೆ ಅದರಲ್ಲಿ ತುಂಬಾ ಧೂಳು, ತೊಳೆದ್ರೇ ಎಷ್ಟು ಧೂಳು, 4-5 ಸರಿ ಯಾರು ಸಿರಿಧಾನ್ಯಗಳನ್ನ ತೊಳಿಬೇಕಾಗುತ್ತೆ, ಅಷ್ಟು ಧೂಳಿರುತ್ತೆ. ಕೇರ್ಬೇಕಾದ್ರೂ ಧೂಳು ಬರೋಲ್ಲ, ತೊಳಿಬೇಕಾರೆಲ್ಲ ಅದರಲ್ಲಿರೋವಂತಹ ಪೌಡರ್ ಎಲ್ಲ ಬರ್ತಾ ಇರುತ್ತೆ. ಸ್ಪ್ರೇ ಎಲ್ಲ ಆಲ್ಮೋಸ್ಟ್ ಬೇಗ ಕೆಡಬಾರ್ದು ಅನ್ನೋದಕ್ಕೆ ಹಾಕೇ ಇರ್ತಾರೆ. ಯೂಸ್ವಲಿ ಈ ಶಾಪ್ಗಳಲ್ಲೆಲ್ಲ ಸಿರಿಧಾನ್ಯಗಳಿಗೆ ಎಲ್ಲದಕ್ಕೂ ಸ್ಪ್ರೇ ಮಾಡಿರ್ತಾರೆ. ಆಲ್ಮೋಸ್ಟ್ ಎಲ್ಲ ತೊಳೆದ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಇನ್ನು ಚಿನ್ಮೈ ಕೂಡ ಬಜೆ ಕುಡ್ತಾ ಇದ್ದಾನೆ, ನಂಗೆ ಬಜೆ ಕುಟ್ಟೋಕೆ ಕಷ್ಟ. ಇನ್ನು ಅಲ್ಲಿ ಬೌಲಲ್ಲಿ ಇಡೋದು ನಾನು ಮಿಸ್ ಮಾಡ್ಕೊಂಡಿದ್ದೆ. ಸಬ್ಬಕ್ಕಿ, ಪಂಪ್ಕಿನ್ ಸೀಡ್ಸು, ಮಸ್ಮಿಲನ್ ಸೀಡ್ಸು ಅದು ಕೂಡ ಆ್ಯಡ್ ಆಗಿದೆ ಇದರಲ್ಲಿ. ಯಾಕಂದರೆ ನಾನು ಲಾಸ್ಟ್ ಪ್ಯಾಕೆಟ್ ಕೆಳಗಡೆ ಇಟ್ಟಿದ್ದೆ, ಆಮೇಲೆ ಉರಿಬೇಕಾದ್ರೆ ನಾನು ಮಿಕ್ಸ್ ಮಾಡಿಕೊಂಡೆ. ಇದಕ್ಕೆ ಒಂದು 45 ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಮಾಡುವಂಥದ್ದು ಆಗಿರುತ್ತೆ. ಇದು ಕೂಡ ಸಬ್ಬಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಇದರಲ್ಲಿ. ಸಬ್ಬಕ್ಕಿ ಹಾಕೋದ್ರಿಂದ ಬಾಡಿ ಕೂಡ ಕೂಲ್ ಆಗುತ್ತೆ, ನಮಗೆ ಯಾವುದೇ ರೀತಿ ಡೈಜೆಷನ್ ಪ್ರಾಬ್ಲಮ್ ಆಗಿ ಯಾವುದೇ ರೀತಿ ಏನೂ ಆಗೋದಿಲ್ಲ. ನಾವು ಇದರಲ್ಲಿ ಡೈಜೆಷನ್ಗೆ ಏನೇನು ಬೇಕೋ ಅದೆಲ್ಲ ಹಾಕಿದ್ದೀವಿ. ಹಾಗಾಗಿ ಇದು ಹೈ ಪ್ರೋಟೀನ್ ರಿಚ್ ಅಂತಲೇ ಹೇಳ್ಬೋದು. ತುಂಬ ಹೆಲ್ತಿ ಕೂಡ ಒಳ್ಳೆಯದು. ಶುಗರ್ ಇರೋರು, PCOD ಇರೋರು, ಥೈರಾಯ್ಡ್ ಇರೋರು ಇವರೆಲ್ಲ ಕುಡಿತಾ ಬರೋದ್ರಿಂದ ಸ್ವಲ್ಪ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿದ್ರು ಕೂಡ ಎಲ್ಲ ಕರೆಕ್ಟಾಗಿ ಆಗುತ್ತೆ. ಯಾಕಂದರೆ ನಮ್ಮ ಬಾಡಿಗೆ ಬೇಕಾಗಿರೋ
ಪ್ರೋಟೀನ್ ಬೇಕಾಗುತ್ತೆ. ಅದು ಸರಿಯಾದ ರೀತಿಯಲ್ಲಿ ಹೋದಾಗ ನಮ್ಮ ಬಾಡಿ ಕೂಡ ಸ್ಟೆಪ್ ಬೈ ಸ್ಟೆಪ್ ಸರಿ ಹೋಗ್ತಾ ಬರ್ತಾ ಇರುತ್ತೆ. ನಾವು ಇದನ್ನು ಕುಡಿತಾನೆ ಒಂದೇ ದಿವಸಕ್ಕೆ ಸರಿ ಹೋಗುತ್ತೆ ಅಂತ ಏನಿಲ್ಲ. 1 ತಿಂಗಳು 2 ತಿಂಗಳು ನಮಗೇ ವೇರಿಯೇಷನ್ ಗೊತ್ತಾಗುತ್ತೆ. ನನಗೆ ಇವಾಗ ಬೋನ್ ಫ್ರ್ಯಾಕ್ಚರ್ ಆಗಿ ಸ್ಪೈನಲ್ ಕಾರ್ಡ್ ಆಗಿದೆ ಅಲ್ಲ, ನನ್ನ ಎನರ್ಜಿ ಲೆವೆಲ್ ನನಗೆ ಗೊತ್ತಾಗುತ್ತೆ. ನನಗೆ ಬೇರೆಯವ್ರಿಗೆ ಮಾಡಿಕೊಡೋ ಶಕ್ತಿ ಬಂದಿದೆ ಅಂದರೆ ನೀವೇ ಯೋಚನೆ ಮಾಡಿ. ಫಸ್ಟೆಲ್ಲ ಲಾಸ್ಟ್ ಇಯರ್ ಎಲ್ಲ ನಾನು ಬೆಲ್ಟ್ ಹಾಕ್ಕೊಂಡು ಕೆಲಸ ಮಾಡಿ ವೀಡಿಯೋಸ್ ಮಾಡ್ತಾಯಿದ್ದೆ, ನಿಮಗೆಲ್ಲ ನೆನಪಿರುತ್ತೆ. ನಾನು ತುಂಬ ಜನ ಕೇಳೋರು ಏನು ಬೆಲ್ಟ್ ಹಾಕ್ಕೊಂಡು ಮಾಡ್ತೀನಿ ಅಂತ ಹೇಳಿಬಿಟ್ಟು. ಇವಾಗ ನೋಡಿ ನಾನು ಬೆಲ್ಟ್ ಹಾಕ್ಕೊಳೋದೇ ಇಲ್ಲ, ಆರಾಮ್ಸೆ ಇದ್ದೀನಿ. ಎಲ್ಲದಕ್ಕೂ ಈ ಪೌಡರೇ ಕಾರಣ. ಯಾಕಂದರೆ ಅಷ್ಟು ಎನರ್ಜಿ ನನ್ನಲ್ಲಿ ತುಂಬಿದೆ, ಬೋನ್ಗೂ ಕೂಡ ಅಷ್ಟು ಶಕ್ತಿ ಹೋಗಿದೆ. ಈ ಪೌಡರ್ನ ಪ್ರತಿಯೊಬ್ಬರು ಕುಡಿಬೋದು. ಯಾರಿಗೆಲ್ಲ ಹೆಣ್ಮಕ್ಳಿಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿದೆ, PCOD, ಥೈರಾಯ್ಡು, ಶುಗರ್ ಇರುತ್ತೆ, ಅವರೆಲ್ಲ ಆರಾಮ್ಸೆ ಕುಡ್ಕೊಬರೋದ್ರಿಂದ ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ತಾ ಹೋಗ್ಬೋದು. ಒಂದೇ ದಿನಕ್ಕೆ ನಾವು ಇಷ್ಟು ಪ್ರೋಟೀನ್ನ ತೊಗೊಳೋದಕ್ಕಾಗಲ್ಲ. ಹಂಗಾಗಿ ದಿನ 2 ಸ್ಪೂನ್ನ ಸೇವನೆ ಮಾಡೋದ್ರಿಂದ ಎಲ್ಲ ಒಟ್ಟಿಗೆ ಹೋಗುತ್ತೆ, ನಮ್ಮ ಬಾಡಿ ಕೂಡ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಯಾರಿಗೆಲ್ಲ ಇದೇ ರೀತಿ ಪೌಡರ್ ಬೇಕೋ ಕಮೆಂಟ್ ಮಾಡಿ ತಿಳಿಸಿ. ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಾಯ್ ಬಾಯ್.